ನಿಮ್ಮ ಕ್ಯಾಂಪಸ್ನಲ್ಲಿ ಮೊಬೈಲ್ಗೆ ಅವಕಾಶನೇ ಇಲ್ಲ ಅಂತ ಹೇಳ್ತೀರ. ಆದರೆ ಮೊಬೈಲ್ನಲ್ಲಿ ಮಕ್ಕಳು ಕಲಿತಾರಲ್ಲ, ಮೊಬೈಲ್ನಲ್ಲಿ ಬೇಕಾದಷ್ಟು ವಿಡಿಯೋಗಳನ್ನು ನೋಡಿ ಕಲಿಬೋದಲ್ಲ, ಕಲಿಯೋದು ಬೇಗ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ ಅನ್ನೋದನ್ನೆಲ್ಲಾನು ಪೇರೆಂಟ್ಸ್ ನನ್ನ ಹತ್ರ ಬಂದು ಹೇಳ್ತಾರೆ. ಒಂದು ವಿಚಾರ ನಿಮಗೆ ಹೇಳ್ತೀನಿ, ನಾನು ಹೇಳೋದೇನಂತಂದ್ರೆ ಮೊಬೈಲ್ ಎಕ್ಸ್ಪೋಜರ್ ಒಬ್ಬ ವಿದ್ಯಾರ್ಥಿಗೆ ಓದುವಂಥ ಟೈಮ್ನಲ್ಲಿ 0 ಇರಬೇಕು. 0 ಯಾಕೆ 0 ಇರಬೇಕು ನಾನು ಹೇಳ್ತೀನಿ. ಈಗ ಜನರಲಿ ಮಕ್ಕಳು ಏನು ಮಾಡ್ತಾರೆ, ಒಂದು 2 ಗಂಟೆ ಓದ್ತಾರೆ ಅಂತ ಅನ್ಕೊಳ್ಳಿ. ನಿಮ್ಮ ಮನೆಯಲ್ಲಿರೋ ಮಕ್ಕಳನ್ನೇ ನೋಡಿ, 2 ಗಂಟೆ ಓದ್ತಾರೆ. 2 ಗಂಟೆ ಓದಾದ್ಮೇಲೆ ಬ್ರೇಕ್ ತಗೊಂಡು ಒಂದು 10 ನಿಮಿಷ ಏನೋ ವಿಡಿಯೋ ನೋಡ್ಬಿಟ್ಟು ಮತ್ತೆ ಓದ್ತೀನಿ ಅಂತ ಬಂದು ಕೂತ್ಕೊಂತಾರೆ. ನೀವು ಬಿಡ್ತೀರಾ, ಆಯ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಬಿಡ್ತೀರಾ. ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಮನಸ್ಸಿಗೆ ಆಹಾರ ಎಲ್ಲಿಂದ ಸಿಗುತ್ತೆ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಪಂಚ ಇಂದ್ರಿಯಗಳ ಆಧಾರದಲ್ಲಿ ಮನಸ್ಸು ತನಗೆ ಆಹಾರ ತಗೊಳುತ್ತೆ. ಯಾವುದನ್ನ ಅಟ್ಯಾಚ್ ಆಗುತ್ತೆ, ಅದು ಮಕ್ಕಳ ಮನಸ್ಸು ಯಾವುದಕ್ಕೆ ಅಟ್ಯಾಚ್ ಆಗುತ್ತೆ, ಯಾವುದು ಜಾಸ್ತಿ ಸ್ಟಿಮ್ಯುಲೇಟ್ ಮಾಡುತ್ತೋ, ಯಾವುದು ಜಾಸ್ತಿ ಮನಸ್ಸನ್ನು ಉದ್ರೇಕಗೊಳಿಸುತ್ತೋ ಅದಕ್ಕೆ ಮನಸ್ಸು ಅಟ್ಯಾಚ್ ಆಗುತ್ತೆ, ಅದನ್ನು ಹಿಡ್ಕೊಳ್ಳುತ್ತೆ. ನೀವು ಕಣ್ಣಿನಲ್ಲಿ ನೋಡುವಂಥ ವಸ್ತುಗಳಿಗೂ ಮತ್ತೆ ಒಂದು ಕ್ಯಾಮರಾ ಮುಖಾಂತರ ನೋಡುವಂಥ ವಸ್ತುಗಳಿಗೂ ಅದರದ್ದು ಇಂಪ್ಯಾಕ್ಟ್ ಬೇರೆ ಇರುತ್ತೆ. ಮನಸ್ಸಿನ ಮೇಲೆ ಫ್ರಸ್ಟ್ರೇಷನ್ ಆಗುತ್ತೆ, ಮತ್ತೆ ಬ್ರೇಕ್ ತಗೊಂತಾರೆ, ಮತ್ತೆ ವಿಡಿಯೋ ನೋಡ್ತಾರೆ, ಮತ್ತೆ ಕ್ವಾಲಿಟಿ ಆಫ್ ಸ್ಟಡೀಸ್ ಕಡಿಮೆ ಆಯಿತು. 4 ದಿನ ಹಿಂಗಾದ್ರೆ ನನಗೆ ಓದಿದ್ದೇನು ಅರ್ಥ ಆಗೋದಿಲ್ಲ ಅಂತ ಕೈ ಬಿಡ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಮನಸ್ಸಿಗೆ ನೀವು ಯಾವಾಗಲೂ ನ್ಯಾಚುರಲ್ ಸ್ಟಿಮ್ಯುಲೇಷನ್ ಕೊಡಬೇಕು. ಪುಸ್ತಕದಿಂದ ಸ್ಟಿಮ್ಯುಲೇಷನ್ ಕೊಡಿ, ಇನ್ನೊಬ್ರು ಹೇಳೋದನ್ನ ಕೇಳಿಸ್ಕೊಳ್ಳೋದಕ್ಕೆ, ಪಾಠ ಮಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಸ್ಟಿಮ್ಯುಲೇಷನ್ ಆಗಲಿ. ಮಲ್ಟಿಮೀಡಿಯಾ ಎಕ್ಸ್ಪೋಜರ್ ಇಂದ ನೀವು ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಶಾರ್ಟ್ ಟರ್ಮ್ ಅಲ್ಲಿ, ಅಂದ್ರೆ ಆ ಕ್ಷಣಕ್ಕೆ ಚೆನ್ನಾಗಿ ಕಲಿತಿದ್ದೀವಿ ಅನ್ನುವಂಥ ಭಾವನೆ ಬಂದ್ರೂ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಡಿಕ್ಲೈನ್ ಆಗುತ್ತೆ. ಹಾಗಾಗಿ ನಮ್ಮ ಕ್ಯಾಂಪಸ್ಸಿನಲ್ಲಿ ಯಾವುದೇ ಮೊಬೈಲ್ಗಾಗಲಿ, ಟ್ಯಾಬ್ಲೆಟ್ಗಾಗಲಿ, ಲ್ಯಾಪ್ಟಾಪ್ಗಾಗಲಿ, ಕಂಪ್ಯೂಟರ್ಗಾಗಲಿ ಅವಕಾಶನೇ ಇಲ್ಲ. 0 ಎಕ್ಸ್ಪೋಜರ್. ಹಾಗಿದ್ರೆ ಮಕ್ಕಳ ಎಂಟರ್ಟೈನ್ಮೆಂಟ್ ಹೇಗೆ? ನಾವೇ ವಾರಕ್ಕೊಂದು ಸಿನಿಮಾ ತೋರಿಸ್ತೀವಿ, ಎಲ್ಲ ಸ್ನೇಹಿತರ ಜೊತೆ ಸಿನಿಮಾ ನೋಡಿ ಸಂತೋಷವಾಗಿತ್ತು. ಮೊಬೈಲ್ ಮಾತ್ರ ನೋ. 0 ಮೊಬೈಲ್ ಮೀನ್ಸ್ ಹೈಯರ್ ಕಾನ್ಸಂಟ್ರೇಷನ್, ಬೆಟರ್ ಫೋಕಸ್ ಅಂಡ್ ಗ್ಯಾರಂಟೀಡ್ ಸಕ್ಸಸ್.